ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆಯ ಕಚೇರಿ ಆವರಣದಲ್ಲಿ ಹೆಬ್ಗೋಡಿ ನಗರಸಭೆ ಮತ್ತು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ಸಹಯೋಗದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಓಣಮ್ಮ ದೇವಾಲಯದಲ್ಲಿ ಪೌರ ಕಾರ್ಮಿಕರು ವಿಶೇಷ ಪೂಜೆ ಸಲ್ಲಿಸಿ ನಂತರ ಜಾಥಾ ನಡೆಸಿದ್ರು. ಹೆಬ್ಗೋಡಿ ನಗರಸಭೆ ಮತ್ತು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಕಾರ್ಮಿಕರ ದಿನಾಚರಣೆಗೆ ಚಾಲನೆ ನೀಡಿದ ಹೆಬ್ಗೋಡಿ ನಗರಸಭೆ ಪೌರಾಯುಕ್ತ ಹೇಮಂತ್ ಚರಣ್ ರವರು ಇದೇ ಸಂದರ್ಭದಲ್ಲಿ 7 ಜನ ಪೌರ ಕಾರ್ಮಿಕರಿಗೆ ವಿಶೇಷ ಬಾಚಿಯ ಚೆಕ್ ವಿತರಿಸಲಾಯಿತು ಹಾಗೂ ಕ್ರೀಡೆಯಲ್ಲಿ ವಿಜೇತರಾದ ಪೌರ ಕಾರ್ಮಿಕರಿಗೆ ಬಹುಮಾನ ವಿತರಿಸಲಾಯಿತು ಮತ್ತು ಪೌರ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆಯ ಅಧಿಕಾರಿಗಳಾದ ತ್ಯಾಗರಾಜ್, ಮಮತಾ, ವಿಜಯ, ಶ್ಯಾಮರಾಮ್, ರಮೇಶ್, ವಿಜಯ ಭಾಸ್ಕರ್, ಕುಮಾರ್, ರಾಮ್ ನಾಯಕ್, ಸಂಪತ್, ಬ್ರಿಜೇಶ್ ಮತ್ತು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ಅಧ್ಯಕ್ಷ ರಾಜಪ್ಪ ಮತ್ತು ಪೌರ ಕಾರ್ಮಿಕರು ಭಾಗವಹಿಸಿದ್ರು. ದೇವರೇ ಇವರಲ್ಲಿ ಹನೆಂದು ನಮ್ಮ ನಗರಸಭೆಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ಸೊ ನಮ್ಮ ರಾಜ್ಯದಲ್ಲಿ ಇದೊಂದು ವಿಶೇಷ, ಬೇರೆ ರಾಜ್ಯಗಳಲ್ಲಿ ಇದೆಯೋ ಇಲ್ವೋ ನಮ್ಗಷ್ಟು ಇದ್ರ ಬಗ್ಗೆ ಅರಿವಿಲ್ಲ. ಆದ್ರೆ ಇದು ನಮ್ಮ ಸೌಭಾಗ್ಯ. ನಾವು ಒಂದು ಪೌರ ಕಾರ್ಮಿಕರ ದಿನಾಚರಣೆ ಅಂತ ಕಟ್ಟುನಿಟ್ಟಾಗಿ ಆಚರಿಸ್ತಾ ಬರ್ತಾ ಇದ್ದೀವಿ. ಕಳೆದ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಹಿಂದೆ ಇದ್ರ ಬಗ್ಗೆ ಆಚರಣೆಗಳು ಇರಲಿಲ್ಲ ಅಂತ ಕಾಣ್ತದೆ. ಈ ಆಚರಣೆಯಿಂದ ನಾವು ಏನಿದು ಒಂದೇ ದಿನ ನಾವು ಆಚರಿಸ್ಬೇಕಾ, ಏನಕ್ಕೆ ಇದನ್ನು ನಾವು ಆಚರಿಸ್ಬೇಕು ಅನ್ನೋದು ಇದ್ರ ಬಹಳಷ್ಟು ಚರ್ಚೆ ಮಾಡ್ಬೋದು ಇದ್ರ ಬಗ್ಗೆ. ಆದರೆ ತಾವು ಮಾಡ್ತಕ್ಕಂಥ ಕೆಲಸ
ಆ ಒಂದು ಕಷ್ಟಕರ ಸಂಗತಿಯಲ್ಲೂ ತಾವು ಬಹಳ ನಮ್ಮ ಎಲ್ಲ ಎಂಟೈರ್ ನಗರನ ಸ್ವಚ್ಛವಾಗಿಡುವುದರಲ್ಲಿ ತಮ್ಮ ಪಾತ್ರ ಬಹಳ ಪ್ರಮುಖ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಪೌರಕಾರ್ಮಿಕ ದಿನಾಚರಣೆಯನ್ನು ನಾವು ಸಾಂಕೇತಿಕವಾಗಿ ನೆರವೇರಿಸ್ತೀವಿ ಅಷ್ಟೇ. ಆದರೆ ಪ್ರತಿದಿನ ನಾವು ಅಧಿಕಾರಿಗಳಿರ್ಬೋದು, ನೀವಿರ್ಬೋದು, ಒಗ್ಗೂಡ್ಕೊಂಡು ನಾವು ಒಂದು ಕೋಆರ್ಡಿನೇಷನ್ ಅಲ್ಲಿ ಹೋದಾಗ ಮಾತ್ರ ಒಂದು ನಗರ ಕರೆಕ್ಟಾಗಿ ಕ್ಲೀನಾಗಿ ಇರ್ತದೆ ಅಂತ ನಾನು ಭಾವಿಸಿದ್ದೇನೆ. ಸೊ ಈ ದಿನ ನಾವು ಪೌರಕಾರ್ಮಿಕ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಸೊ ತಾವು ನೆನ್ನೆ ಎಲ್ಲ ಗೇಮ್ಸ್ ಆಡಿದ್ರಿ, ಸ್ಪೋರ್ಟ್ಸ್ ಬಹಳ ಒಂದು ಎಂತೂಸಿಯಾಸಮ್ ಇಂದ ಆಡಿದ್ರಿ, ಬಹಳ ಖುಷಿ ಆಯ್ತು. ಆ ಒಂದು ಖುಷಿ ಸಿಕ್ತು, ಏನಪ್ಪ ಪರವಾಗಿಲ್ಲ ನಮ್ಮ ನೌಕರರು ಒಂದು ಸ್ಟ್ರಾಂಗ್ ಆಗಿ ಒಂದು ಖುಷಿಯಾಗಿ ಆಡ್ತಾರೆ ಅನ್ನೋ ಒಂದು ಖುಷಿ ಆಯ್ತು ನಮ್ಗೆ. ನಿಮ್ ಜೊತೆನೆ ಎಲ್ಲ ಒಂದು ನಿನ್ನೆ ಪೂರ್ತಿ ದಿನ ನಾವು ಸ್ಪೆಂಡ್ ಮಾಡಿದ್ದೀವಿ. ಸೊ ಇದೇ ರೀತಿ ಬರೀ ನಾವು ಒಂದೇ ದಿನಕ್ಕೆ ಆಚರಣೆಗೆ ಅಂತಿದ್ದಲ್ಲ, ಎಲ್ಲೆಲ್ಲಿ ನಮ್ಗೆ ಸಮಯ ಸಿಗ್ತದೋ ಅವಾಗೆಲ್ಲ ನಾವು ಸೇರೋಣ, ಒಂದು ಖುಷಿ, ಒಂದು ಸಂತೋಷ ಎಲ್ಲದನ್ನು ಹಂಚ್ಕೊಳ್ಳೋಣ. ಬರೀ ನಾವು ಸಾಂಕೇತಿಕವಾಗಿ ಒಂದಿನ ಪೌರಕಾರ್ಮಿಕ ದಿನಾಚರಣೆಯನ್ನು ಮಾಡ್ಬಿಟ್ಟು ಹೋಗ್ಬಿಡೋದಲ್ಲ. ಈಗ ನಾವು ನಮ್ಮ ಒಂದು ಸಂಸ್ಥೆ ಕಡೆಯಿಂದ ತಮಗೆ ಏನೆಲ್ಲ ನಾವು ಕೊಟ್ಟು ತಮಗೆ ಉತ್ತೇಜನ ನೀಡ್ಬೋದು ಅದನ್ನೆಲ್ಲ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಊರನ್ನ ನಾವು ತಲೆಗೆ ನೋಡೋಕ್ಕೂ ಸಹ ಆಗಲ್ಲ. ಅದೇ ರೀತಿಯಾಗಿ ನಮ್ಮ ಪೌರಕಾರ್ಮಿಕರು ಎಲ್ಲರೂ ಸಹ ಈಗ ಏನೇ ಒಂದು ಕೆಲಸ ಕಾರ್ಯ ವಹಿಸಿದಾಗ ಕಟ್ಟುನಿಟ್ಟಾಗಿ ಅಂದರೆ ಕಾಲ ಕಳೆದರೆ ಕಾಲಹರಣ ಮಾಡಿದರೆ ಸೌಂದರ್ಯವನ್ನು ಕಾಪಾಡಬೇಕನ್ನೋದು ಅವರ ಉದ್ದೇಶ ಆಗಿರ್ತದೆ. ಆದ್ದರಿಂದ ಸರ್ಕಾರ ಈ ಪೌರಕಾರ್ಮಿಕರು ಗುರುತು ಮಾಡಿ ಹಲವು ಸೌಲಭ್ಯಗಳನ್ನು ಸಹ ಒದಗಿಸಿಕೊಟ್ಟಿದೆ. ಆ ಸೌಲಭ್ಯಗಳನ್ನ ಬಹಳ ವಿವರವಾಗಿ ನಮ್ಮ ಪೌರಕರು ಸಹ ಸಮಯ ಸರಿಯಾಗಿ ಅದನ್ನೆಲ್ಲ ಕಲ್ಪನೆ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಪೌರಕಾರ್ಮಿಕರು ಕೆಲವರು ಈ ಕೆಟ್ಟ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ದಯವಿಟ್ಟು ಆ ಕೆಟ್ಟ ಚಟಗಳಿಗೆ ಬಲಿಯಾಗದಲೇ ತಮ್ಮ ಮಕ್ಕಳನ್ನ ಉತ್ತಮ ರೀತಿಯಲ್ಲಿ ಓದಿಸಬೇಕು, ಅವರಿಗೆ ಉತ್ತಮ ಶಿಕ್ಷಣ ಕಲ್ಪನೆ ಮಾಡಬೇಕು. ಸರ್ಕಾರದ ಕೆಲವೆಲ್ಲ ಸೌಲಭ್ಯಗಳನ್ನ ಕಲ್ಪನೆ ಮಾಡಿಕೊಂಡಿದೆ. ಅದನ್ನೇ ನಮ್ಮ ಪೌರಕಾರ್ಮಿಕರು ಮತ್ತು ಪೌರಕಾರ್ಮಿಕರು ಆಗ್ಬೇಕಾ ಉದ್ದೇಶ ಇದೆಯಾ ತಮಗೆಲ್ಲ? ಇಲ್ಲ ತಾನೇ? ಎಲ್ಲರೂ ಜೋರಾಗಿ ಹೇಳಿ, ನಮ್ಮ ಪೌರಕಾರ್ಮಿಕರ ಮಕ್ಕಳು ಪೌರಕಾರ್ಮಿಕರಾಗಬೇಕಾ? ಅದರಿಂದ ಉನ್ನತವಾದ ಹುದ್ದೆಯನ್ನು ಕಲಿಸಬೇಕು ಅನ್ನೋದು ತಮ್ಮೆಲ್ಲ ಜವಾಬ್ದಾರಿ. ಆದ್ರಿಂದ ತಮ್ಮ ಕೆಟ್ಟ ಚಟಗಳನ್ನು ಬಿಟ್ಟು ಈ ದಿನದಿಂದಲೇ ಇರುತ್ತೆ ಬೆಳಗಿನ ಕೆಟ್ಟ ಚಟಗಳನ್ನು ಬಿಟ್ಟು ಒಂದು ಉತ್ತಮ ರೀತಿಯಲ್ಲಿ ತಮ್ಮ ಮಕ್ಕಳನ್ನ, ತಮ್ಮ ಕುಟುಂಬದನ್ನ ಸಂರಕ್ಷಣೆ ಮಾಡಬೇಕಂತ ಕೋರ್ತಾ ಸೇವಾ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ. ಈಗ ನಾನು ಮಾತಾಡೋದು ಮುಂಚೆ ನೆನ್ನೆ ಎಲ್ಲ ನಮ್ಮ ಸಾಹೇಬ್ರ ಮುಂದೆ ಮಾತಾಡಿದ್ದೀವಿ. ಈಗ ಮಾತಾಡೋದೇನಿಲ್ಲ. ಈಗ ನಾನು ಒಂದೇ ಒಂದು ನಮ್ಮ ಪೌರಾಯುಕ್ತರ ಬಗ್ಗೆ, ನಮ್ಮ ಸಿಬ್ಬಂದಿ ಬಗ್ಗೆ ಒಂದು ಇದರಲ್ಲಿ ಮಾತಾಡಬಾರ್ದು. ಆದರೂ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಒಂದು ಮಾತು ಹೇಳಿದ್ರು, ನಾವೆಲ್ಲ ಪೌರ ಕಾರ್ಮಿಕರಲ್ಲ, ಮುಂದೆ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು. ಏನು ಹೇಳಿ, ನಾವು ಕೆಟ್ಟ ಚಟಗಳು ಬಿಡಬೇಕು. ನಾವು ಕೆಟ್ಟ ಚಟ ಬಿಡ್ಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಬೇಜಾರಾದರೂ ಪರವಾಗಿಲ್ಲ. 4 ಅವರ್ ಮಾಡೋ ಕೆಲಸ 8 ಅವರ್ ಮಾಡ್ತಾ ಇದ್ದೀರಾ, ಅದು ದೊಡ್ಡ ತಪ್ಪು. ನಾವು ಇವತ್ತು ಎಷ್ಟು ಸೋಂಬೇರಿ ಆಗ್ತೀವಿ, ನೆಕ್ಸ್ಟ್ ನಮ್ಮ ಮಕ್ಕಳು ಅದೇ ಸೋಂಬೇರಿ ಆಗಿರ್ತಾರೆ. 8 ಅವರ್ ಮಾಡೋದ್ರಲ್ಲಿ 4 ಅವರ್ ಮುಗಿಸ್ಬಿಟ್ಟು ನಾವು ಒಳ್ಳೆ ಧೀರಂಗಿರ್ಬೇಕು. ನಮ್ಮ ಮಕ್ಕಳು ಮನೆಯ ಸಂಸಾರ ಏನು ಅದು ನೋಡಬೇಕು. ಅರ್ಥ ಆಯ್ತಾ? ಮಕ್ಕಳು ವಿದ್ಯಾವಂತರು ಮಾಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲಿ ರೋಡಲ್ಲಿ ನೋಡಿ ನಮ್ಮ ಪೌರ ಕಾರ್ಮಿಕರು, ಎಲ್ಲಿ ಬೀದಿಯಲ್ಲಿ ನಮ್ಮ ಪೌರ ಕಾರ್ಮಿಕರು, ದಯವಿಟ್ಟು ಅದನ್ನು ನಿಲ್ಲಿಸಿ. ಯಾಕಂದರೆ ಇವತ್ತು ನಮ್ಮ ಸಿಬ್ಬಂದಿ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಅತೀ ಮೋಸ ಆಗ್ತಾ ಇದೆ. ವರ್ಕರ್ಸ್ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಬೀದಿಯಲ್ಲಿ ನನಗೆ ಭಾರಿ ಅವಮಾನ ಆಗ್ತಾ ಇದೆ. ಸತ್ಯವಾಗಿ ಹೇಳ್ತೀನಿ, ನಾನು ಅಧ್ಯಕ್ಷರು ಅಂತ ಹೇಳ್ತಾ ಇಲ್ಲ. ಅದನ್ನು ಮುಂದೆ ಯಾರೇ ಆಗಲಿ, ನಿಮ್ಮ ಕೆಲಸ 8 ಅವರು, ಟೈಮ್ 6 ಗಂಟೆ ಆಯಿತು, 10 ಗಂಟೆ ಟಿಫನ್ ಬಂತು, 2 ಗಂಟೆಗೆ ಬಂದು, ಅದಲ್ಲ. ಕೆಲಸ ಮುಖ್ಯ, ಕೆಲಸ ಮುಖ್ಯ. ನೆನ್ನೆ ಹೇಳಿದ್ದೀನಿ, ಕೆಲಸ ಮಾಡಿಬಿಟ್ಟು ಕಮಿಷನರ್ ಚೇಂಬರ್ ಒಳಗಡೆ ನುಗ್ಗಿ, ಸರ್ ನನಗೆ ರೊಕ್ಕ ಕೊಡಿ, ನನಗೆ ಕಷ್ಟ ಇದೆ, ನನ್ನ ಮಕ್ಳಿಗೆ ಬೇಕು, ನನಗೆ ಓದಿಸ್ಬೇಕು, ನನಗೆ ಜೀವನಕ್ಕೆ ಬೇಕು. ನೀವು ಎಲ್ಲಂದ್ರಲ್ಲಿ ನಿಂತ್ಕೊಂಡು ಎಲ್ಲಂದ್ರೆ ಇದು ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ ಹೇಳಿ? ನಾವು ದುಡಿಬೇಕು. ಮುಂದೆ ನಾವು ದುಡಿದ್ರೆ ಅವ್ರಿಗೆ ಒಂಥರ ಬೆಲೆ ಇರುತ್ತೆ, ಅವ್ರಿಗೂ ಆಸೆ ಬರುತ್ತೆ. ನಮ್ಮ ಸಿಬ್ಬಂದಿ ದುಡಿತಾ ಇದ್ದಾರೆ, ನಮ್ಮ ಸಿಬ್ಬಂದಿ ಕೆಲಸ ಮಾಡ್ತಾರೆ. ಒಂದೇ ಒಂದು ಹೇಳ್ತೀನಿ, ರಜನಿಕಾಂತ್ ಒಂದು ಡೈಲಾಗ್ ಹೇಳ್ದ. ಏನು ಹೇಳ್ದ ಗೊತ್ತಾ? ಇಲ್ಲಿ ಎತ್ಕೊಬಾರಂದ್ರೆ ತಲೆ ಎತ್ಕೊಬಂದಿರುತ್ತೆ. ಅದೇ ನಮ್ಮ ನಗರಸಭೆ ಪೀಕೆಗಳು, ವಾಟರ್ ಮಿಲ್ಗಳು ಏನು ಹೇಳಿ ಇಲ್ಲಿಗೆ ಎತ್ಕೊಬರ್ತಾ ಇದ್ದೀರಾ? ಅದು ದಯವಿಟ್ಟು ಮುಂದೆ ಕೆಲಸ ಮಾಡೋಕೆ ಹೋಗ್ಬೇಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಇಷ್ಟೋರಾದ್ರೂ ಚಿಂತೆ ಇಲ್ಲ. ಯಾಕಂದ್ರೆ ನಾನು 32 ವರ್ಷ ಇದೇ ಗ್ರಾಮ ಪಂಚಾಯತ್ ಇದ್ದಾಗಿಂದ ನಾನು ಕೆಲಸ ಮಾಡಿದ್ದೀನಿ. ನಾನು ಯಾರ ಮುಂದೆ ನನ್ನ ಕೆಲಸದ ಬಗ್ಗೆ ತಲೆ ಬಗ್ಸಿಲ್ಲ. ಅದೇ ರೀತಿ ನೀವು ನಿಂತ್ಕೋಬೇಕು. ನಮ್ಮ ಬೆನ್ನೆಲ್ ಬಗ್ಗೆ ಅವ್ರು ಇರ್ತಾರೆ, ನಿಮ್ಮ ಬೆನ್ನೆಲುವಾಗಿ ನಿಮಗೆ ಪೌರ ಕಾರ್ಮಿಕರ ಸಂಘ ಇದೆ. ಇವತ್ತು 6 ಗಂಟೆಗೆ ಬಂದರು, 2 ಗಂಟೆ ಆಯಿತು, 1 ಗಂಟೆ ಆಯಿತು, ಅದು ಮಾಡಬಾರ್ದು. ನಾನು ಸುಮಾರು ದಿವಸದಿಂದ, ಯಾಕಂದರೆ ಸಭೆ ಮಾಡೋದಕ್ಕಿಂತ ಪೌರ ಕಾರ್ಮಿಕರ ದಿವಸ ಯಾಕೆ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಅನ್ನೋದಲ್ಲ. ನಾವು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರೋ ಅಷ್ಟೇ ನಮ್ಗೆ ಹಕ್ಕಿದೆ, ಅಷ್ಟೇ ನಮ್ಮ ಧೈರ್ಯ ಇದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನ್ಯಾಯ ನೀತಿ ಧರ್ಮ ಅನ್ನೋದು ಇರ್ಬೇಕು ನಮ್ಮ ಮನಸ್ಸಲ್ಲಿ. ಆಮೇಲೆ ನಮ್ಮ ಕೆಲಸ ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ನಡೆದ್ರೆ ನಮ್ಮ ಮಕ್ಕಳು ಮುಂದೆ ಒಳ್ಳೆ ದಾರಿಯಲ್ಲಿ ಹೋಗ್ತಾರೆ ಅನ್ನೋದಕ್ಕೆ ಸತ್ಯ. ಈಗ ಏನು ಹೇಳಿದ್ರು, ನಾವೆಲ್ಲ ಪೌರ ಕಾರ್ಮಿಕರಾಗಬೇಕಾ? ನಾವೆಲ್ಲ ಕಸ ಗುಡಿಸ್ಬೇಕಾ? ನಾವು ಕಸ ಗುಡಿಸಿದ್ದು ಅವ್ರು ಕಸ ಗುಡಿಸ್ಬಾರ್ದು. ಅರ್ಥ ಆಯ್ತಾ ನಿಮಗೆ?
ಹೇಳಿದ ಅರ್ಥ ಆಯ್ತಾ? ನಾನು ಜಾಸ್ತಿ ಏನು ಹೇಳೋದಕ್ಕಾಗಲ್ಲ, ಯಾಕಂದರೆ ಕೋವಿಡ್ ಇರೋದ್ರಿಂದ ಈ ಸಾರಿ ಹೆಚ್ಚಿನ ರೂಪದಲ್ಲಿ ಮಾಡಬೇಕಂತ ಸಾಹೇಬ್ರ ಹತ್ರ ಹೇಳಿದಾಗ ಅವರು ಹೇಳಿದ್ರು ಏನಾದರೂ ಮಾಡಿ ಕೋವಿಡ್ ಅಷ್ಟೊಳಗಡೆ ಕೋವಿಡ್ ಇಲ್ಲಾಂದರೆ ಚೆನ್ನಾಗಿ ಮಾಡೋಣ ಅಂದರೆ ಕೋವಿಡ್ ಆಗಿದೆ, ಕೋವಿಡಿಂದ ಏನು ಮಾಡೋಕ್ಕಾಗಿಲ್ಲ, ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ಅಧಿಕಾರಿಗಳು ಯಾರೇ ಸಿಬ್ಬಂದಿ ಆಗಲಿ ನಮ್ಗೆ ಯಾವುದು ತೊಂದರೆ ಇಲ್ಲ, ಯಾರಿಂದಲೂ ಇಲ್ಲ. ಯಾಕಂದರೆ ಆ ಕೆಲಸದ ಬಗ್ಗೆ ಒಂದು ಇನ್ನು ಮುಂದೆ ನೀವು ಹೆಂಗಿರ್ತೀರಂತ ನನ್ನ ನಂಬಿಕೆ ಇದೆ. ಕರ್ನಾಟಕ ರಾಜ್ಯ ಪೌರಸೇವಾ ಸಂಘದ ಮತ್ತು ನಮ್ಮ ಕರ್ನಾಟಕ ನಗರಸಭೆ ಕಡೆಯಿಂದ ಪ್ರತಿ ವರ್ಷ ಪೌರ ಕಾರ್ಮಿಕರ ದಿನಾಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಸಾರಿ ಕೋವಿಡ್ ಇರೋದ್ರಿಂದ ಯಾವುದೇ ರೀತಿಯಲ್ಲಿ ಅಷ್ಟು ಇದು ಮಾಡೋಕ್ಕಾಗಿಲ್ಲ. ಏನೋ ಒಂದು ಅಷ್ಟು ಇಲ್ಲಾಂದರೂ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಹೇಮಂತ್ ಸರ್ ಅಧಿಕಾರಿಗಳು. ಯಾವುದೇ ರೀತಿಯಿಂದ ನಮ್ಗೆ ತೊಂದರೆ ಆಗಿಲ್ಲ. ಆಮೇಲೆ ಕೆಲವು ನಮ್ಮ ನೋವಿನಿಂದ ನಮ್ಮ ಸಿಬ್ಬಂದಿಗಳು ಬೈದಿದ್ದೀವಿ. ಅವ್ರು ಮಾಡ್ತಾರೋ ಕೆಲಸಕ್ಕೋಸ್ಕರ, ಯಾಕಂದರೆ ಬುದ್ಧಿ ಕಲಿಬೇಕು. ನಾವು ಯಾವತ್ತೂ ನಾವು ಪೌರ ಕಾರ್ಮಿಕರು ನಾವು ಕಸ ಗುಡಿಸ್ಕೊಂಡಿರೋದಿಲ್ಲ. ನಮ್ಮ ಮಕ್ಕಳು ಮುಂದೆ ಬರಬೇಕು, ಅವ್ರು ಮುಂದೆ ಇರಬೇಕು. ಯಾಕಂದರೆ ಮುಂದೆ ನಾವು ಯಾವ ಟೈಮಲ್ಲಿ ಏನಾಗ್ತವೆ ಯಾವುದು ಗೊತ್ತಿಲ್ಲ. ಮುಂದೆ ಅವ್ರ ಮಕ್ಳಿಗಾದರೂ ಒಳ್ಳೆಯ ಒಂದು ದಾರಿ ತೋರಿಸ್ಬೇಕು. ನಾವು ಇವತ್ತು ಸಂಪಾದನೆ ಮಾಡಿ ತಿಂದು ಕುಡಿದು ನಾವು ಹೋದ್ರೆ ಮುಂದೆ ನಮ್ಮ ಮಕ್ಕಳು ಏನಾಗ್ತಾರೆ, ಅವ್ರ ಜೀವನ ಏನಾಗುತ್ತೆ, ಅದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕು. ಮುಂದಿನ ಬಗ್ಗೆ ನಾವು ಎಷ್ಟು ಸ್ವಚ್ಛವಾಗಿರ್ತೀವೋ ಅವ್ರಂಗೆ ಸ್ವಚ್ಛವಾಗಿರಬೇಕು. ಇವತ್ತಿನ ದಿವಸ ವೇದರಿಗೆ ಗನ್ನು ಒಂದು ವಸ್ತ್ರ ಕೊಟ್ಟು ಅವ್ರಿಗೊಂದು ಇದು ಕೊಟ್ಟಿರ್ತಾರೆ. ಹಿಂಗೆ ನಮಗೂ ಅಷ್ಟೇ. ಇಲ್ಲಿ ನಮ್ಮ ನಗರಸಭೆಯಲ್ಲಿ ನಮ್ಮ ಏನು ಸರ್ಕಾರದಿಂದ ಸೌಲಭ್ಯವಿದೆ ಅದನ್ನು ನಾವು ಉಪಯೋಗ ಪಡಬೇಕು. ನಾವು ಏನೂ ಮಾಡಿಲ್ಲ, ನಾವು ಸುಮ್ಮನೆ ಇದ್ದರೆ ಅದೆಲ್ಲ ನಮ್ಗೆ ಸಿಗಲ್ಲ. ಯಾವುದೇ ರೀತಿಯಲ್ಲಿ ಮುಂದಿನ ರೂಪದಲ್ಲಿ ಇದು ಹೆಚ್ಚಿನ ರೂಪದಲ್ಲಿ ನಿರ್ವಹಿಸ್ಕೊಂಡು ಹೋಗ್ತೀವಿ. ನಮ್ಮ ಸಿಬ್ಬಂದಿಗಳ ಬಗ್ಗೆ ನಮ್ಮ ಯಾವುದೇ ಬಗ್ಗೆ ಒಂದು ಕುಂದುಕೊರತೆಗಳಿಲ್ಲ. ಮುಂದೆ ಏನೇ ಬಂದರೂ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಮಗೆ ಒಂದು ನಂಬಿಕೆ ವಿಶ್ವಾಸ ಇದೆ. ಎಲ್ಲ ನಮ್ಮ ನಗರಸಭೆ ಸಿಬ್ಬಂದಿ ವರ್ಗದವ್ರಿಗೆ ಎಲ್ಲ ಗ್ರಾಮಸ್ಥರಿಗೂ ವಂದನೆಗಳು ತಿಳಿಸ್ತೀವಿ.